ಅದು ಹೃದಯಗಳ ನಡುವೆ ಹುಟ್ಟುವ ಪ್ರೀತಿಯಾದರೂ ಪ್ರೇಮಿಯ ಜೊತೆಗೆ ಧೈರ್ಯವಾಗಿ ನಿಲ್ಲುವ ಪ್ರೇಮ ಸಾಧನ. ಬರೀ ಪ್ರೇಮಿಗಳಿಗಷ್ಟೇ ಅಲ್ಲ, ಭರತನಾಡಿನ ರೈತರಿಗೂ ಕೋಟ್ಯಾಂತರ ರೂಪಾಯಿ ಆದಾಯ ಮಾಡಿಕೊಡುತ್ತಾ ನೂರಾರು ಕುಟುಂಬಗಳಿಗೆ ಉದ್ಯೋಗ ನೀಡಿರುವ ಸ್ಪೆಷಲ್ ಹೂವಿನ ಕಥೆ ಇದು. ಹೂಗಳಿಗೆ ಮನಸೋಲದವರೇ ಇಲ್ಲ. ಅದರಲ್ಲೂ ಗುಲಾಬಿ, ಕೆಂಗುಲಾಬಿ ಹೂಗಳಂದ್ರೆ ಎಲ್ಲಿಲ್ಲದ ಬೇಡಿಕೆ. ಇನ್ನೇನು ಪ್ರೇಮಿಗಳ ದಿನ ಹತ್ತಿರ ಬರ್ತಿದ್ದು ಗುಲಾಬಿ ಹೂಗಳಿಗೆ ಭಾರಿ ಡಿಮ್ಯಾಂಡ್. ರೈತರ ಬದುಕನ್ನೇ ಬದಲಾಯಿಸಿದ ಗುಲಾಬಿ ಕೃಷಿ. ಗುಲಾಬಿ ಕೃಷಿ ಮಾಡಿ ಲಕ್ಷ ಲಕ್ಷ ಆದಾಯ ಗಳಿಕೆ. ಇಲ್ಲಿ ಕಾಲಿಟ್ರೆ ಹೂಗಳೇ ಬಂದವರನ್ನ ಸ್ವಾಗತಿಸ್ತವೆ. ಹಚ್ಚ ಹಸಿರಿನ ಗಿಡಗಳಲ್ಲಿನ ಗುಲಾಬಿ ಹೂಗಳು ನೋಡುಗರನ್ನ ಆಕರ್ಷಿಸ್ತವೆ. ಕೋಲಾರ ಜಿಲ್ಲೆ ಮುಳಬಾಗಿಲು ಹೊರವಲಯದಲ್ಲಿ ಪವನ್ ಕುಮಾರ್ ಹಾಗೂ ಪ್ರತಿಭಾ ದಂಪತಿಗಳು ಮಾಡಿರುವ ಗುಲಾಬಿ ಕೃಷಿ ಇದು. ಪಾಲಿ ಹೌಸ್ನಲ್ಲಿ 10ಕ್ಕೂ ಹೆಚ್ಚು ತಳಿಯ ಚೆಂದದ ಕೆಂಪು ಗುಲಾಬಿ ಹೂಗಳನ್ನ ಈ ದಂಪತಿ ಬೆಳೆದಿದ್ದಾರೆ. ಹಲವು ರೈತರ ಕಷ್ಟಗಳನ್ನ ಹರಿತ ಪವನ್ ಕುಮಾರ್ ಹಾಗೂ ಪ್ರತಿಭಾ ದಂಪತಿ ಧೈರ್ಯ ಮಾಡಿ ಗುಲಾಬಿ ಹೂ ಬೆಳೆಯಲು ಶುರು ಮಾಡಿದ್ರು. ಆದ್ರೀಗ ಗುಲಾಬಿ ಹೂ ಈ ರೈತರ ಬದುಕನ್ನೇ ಬದಲಾಯಿಸಿದೆ. ಪದವೀಧರ ಪತಿ ಪವನ್ ಕುಮಾರ್ ಜೊತೆಗೆ ಐಟಿ ಉದ್ಯೋಗಿಯಾಗಿರುವ ಪತ್ನಿ ಪ್ರತಿಭಾ ಜೊತೆಯಾಗಿ ಸದ್ಯ 30 ಎಕರೆ ಪ್ರದೇಶದಲ್ಲಿ ಗುಲಾಬಿ ಬೆಳೆಯುತ್ತಾ ಲಕ್ಷಾಂತರ ರೂಪಾಯಿ ಆದಾಯ ಗಳಿಕೆ ಮಾಡ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ನಷ್ಟ ಅನ್ನೋದನ್ನೇ ಕಂಡಿಲ್ವಂತೆ. ಹೂವಿನ ತೋಟವನ್ನ ನಿರ್ವಹಣೆ ಮಾಡಲು 250ಕ್ಕೂ ಹೆಚ್ಚು ಜನರಿದ್ದು ತಮ್ಮ ಶ್ರಮಕ್ಕೂ ನಿರೀಕ್ಷೆಗೂ ಮೀರಿದ ಲಾಭವನ್ನ ಗಳಿಸುತ್ತಿದ್ದಾರೆ. ಇವರು ವರ್ಷ ಪೂರ್ತಿ ಗುಲಾಬಿ ಹೂವನ್ನ ಬೆಳೆದು ಪ್ಯಾಕ್ ಮಾಡಿ 6 ರೂಪಾಯಿಯಂತೆ ಮಾರಾಟ ಮಾಡುತ್ತಾ ಲಕ್ಷ ಲಕ್ಷ ಸಂಪಾದನೆ ಮಾಡುತ್ತಿದ್ದಾರೆ. ನಾವು ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. 2015 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಾವು ಸ್ಟಾರ್ಟ್ ಮಾಡಿದಾಗ 1 ಹೆಕ್ಟೇರ್ ಇತ್ತು, ಅಂದ್ರೆ 2.5 ಎಕರೆ ಇತ್ತು. ಗ್ರಾಜುಯಲಿ ಇನ್ಕ್ರೀಸ್ ಮಾಡಿ ನಾವು ಇವತ್ತು 28 ಎಕರೆ ಪಾಲಿಹೌಸ್ ಇದೆ, ಮತ್ತೆ ಒಂದು ದೊಡ್ಡ ಕೋಲ್ಡ್ ರೂಮ್ ಇದೆ. ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ಫಸ್ಟು ಹೊಸ ಬಿಸ್ನೆಸ್ ಅದು, ಸೊ ಟ್ರಯಲ್ ಮಾಡೋಣ ಅಂತ ಹೇಳ್ಬಿಟ್ಟು 1 ಹೆಕ್ಟೇರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಕಂಫರ್ಟಬಲ್ ಅನಿಸ್ತು, ಹಂಗಾಗಿ ಎವ್ರಿ ಇಯರ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇವತ್ತು 28 ಎಕರೆ ಆಗಿದೆ. ನಾವು ಇದನ್ನ 2 ಮೇಜರ್ ಮಾರ್ಕೆಟ್ ಇದೆ ನಮಗೆ. ಇನ್ನು ಕೋಲಾರದ ಗುಲಾಬಿ ಹೂವಿಗೆ ದೇಶ ವಿದೇಶಗಳಲ್ಲೂ ಬಹು ಬೇಡಿಕೆ ಇದೆ. ಪ್ರತಿ ವರ್ಷ ಫೆಬ್ರವರಿ ಬಂತಂದ್ರೆ ಗುಲಾಬಿ ಹೂವಿಗೆ ಎಲ್ಲಿಲ್ಲದ ಬೇಡಿಕೆಯಂತೆ. ರೋಸಸ್ ನಾವು ಗ್ರೀನ್ ಹೌಸ್ ಅಲ್ಲಿ ಬೆಳಿತೀವಿ. ಬೆಳೆದು ಪ್ಯಾಕಿಂಗ್ ಮಾಡಿ ವಿತಿನ್ ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಐಫ್ಯಾಬ್ಗೆ ಕೊಡ್ತಾರೆ. ಅದು ಬಿಟ್ಟು ಬೇರೆ ಬೈಯರ್ಸ್ ಇರ್ತಾರೆ, ಬೈಯರ್ಸ್ಗೂ ಕೊಡ್ತಾರೆ. ಮತ್ತೆ ಬೇರೆ ಸ್ಟೇಟ್ಸ್ ಕೂಡ ಹೋಗುತ್ತೆ, ಡೆಲ್ಲಿ, ಚೆನ್ನೈ, ಕಲ್ಕಟ್ಟ, ಆ ಥರ ಬೇರೆ ಸ್ಟೇಟ್ಸ್ಗೆ ಹೋಗುತ್ತೆ. ಮತ್ತೆ ಸೀಸನಲ್ ಟೈಮಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಇದು ಫ್ಲವರ್ಸ್. ಮುದ್ದಾದ ಮನಸ್ಸುಗಳ ಬೆಸೆಯುವ ಗುಲಾಬಿ ರೈತರ ಬದುಕನ್ನೇ ಹೂವಾಗಿಸಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಹೃದಯಗಳ ನಡುವೆ ಹುಟ್ಟುವ ಪ್ರೀತಿಯಾದರೂ ಪ್ರೇಮಿಯ ಜೊತೆಗೆ ಧೈರ್ಯವಾಗಿ ನಿಲ್ಲುವ ಪ್ರೇಮ ಸಾಧನ. ಬರೀ ಪ್ರೇಮಿಗಳಿಗಷ್ಟೇ ಅಲ್ಲ, ಭರತನಾಡಿನ ರೈತರಿಗೂ ಕೋಟ್ಯಾಂತರ ರೂಪಾಯಿ ಆದಾಯ ಮಾಡಿಕೊಡುತ್ತಾ ನೂರಾರು ಕುಟುಂಬಗಳಿಗೆ ಉದ್ಯೋಗ ನೀಡಿರುವ ಸ್ಪೆಷಲ್ ಹೂವಿನ ಕಥೆ ಇದು. ಹೂಗಳಿಗೆ ಮನಸೋಲದವರೇ ಇಲ್ಲ. ಅದರಲ್ಲೂ ಗುಲಾಬಿ, ಕೆಂಗುಲಾಬಿ ಹೂಗಳಂದ್ರೆ ಎಲ್ಲಿಲ್ಲದ ಬೇಡಿಕೆ. ಇನ್ನೇನು ಪ್ರೇಮಿಗಳ ದಿನ ಹತ್ತಿರ ಬರ್ತಿದ್ದು ಗುಲಾಬಿ ಹೂಗಳಿಗೆ ಭಾರಿ ಡಿಮ್ಯಾಂಡ್. ರೈತರ ಬದುಕನ್ನೇ ಬದಲಾಯಿಸಿದ ಗುಲಾಬಿ ಕೃಷಿ. ಗುಲಾಬಿ ಕೃಷಿ ಮಾಡಿ ಲಕ್ಷ ಲಕ್ಷ ಆದಾಯ ಗಳಿಕೆ. ಇಲ್ಲಿ ಕಾಲಿಟ್ರೆ ಹೂಗಳೇ ಬಂದವರನ್ನ ಸ್ವಾಗತಿಸ್ತವೆ. ಹಚ್ಚ ಹಸಿರಿನ ಗಿಡಗಳಲ್ಲಿನ ಗುಲಾಬಿ ಹೂಗಳು ನೋಡುಗರನ್ನ ಆಕರ್ಷಿಸ್ತವೆ. ಕೋಲಾರ ಜಿಲ್ಲೆ ಮುಳಬಾಗಿಲು ಹೊರವಲಯದಲ್ಲಿ ಪವನ್ ಕುಮಾರ್ ಹಾಗೂ ಪ್ರತಿಭಾ ದಂಪತಿಗಳು ಮಾಡಿರುವ ಗುಲಾಬಿ ಕೃಷಿ ಇದು. ಪಾಲಿ ಹೌಸ್ನಲ್ಲಿ 10ಕ್ಕೂ ಹೆಚ್ಚು ತಳಿಯ ಚೆಂದದ ಕೆಂಪು ಗುಲಾಬಿ ಹೂಗಳನ್ನ ಈ ದಂಪತಿ ಬೆಳೆದಿದ್ದಾರೆ. ಹಲವು ರೈತರ ಕಷ್ಟಗಳನ್ನ ಹರಿತ ಪವನ್ ಕುಮಾರ್ ಹಾಗೂ ಪ್ರತಿಭಾ ದಂಪತಿ ಧೈರ್ಯ ಮಾಡಿ ಗುಲಾಬಿ ಹೂ ಬೆಳೆಯಲು ಶುರು ಮಾಡಿದ್ರು. ಆದ್ರೀಗ ಗುಲಾಬಿ ಹೂ ಈ ರೈತರ ಬದುಕನ್ನೇ ಬದಲಾಯಿಸಿದೆ.
ಪದವೀಧರ ಪತಿ ಪವನ್ ಕುಮಾರ್ ಜೊತೆಗೆ ಐಟಿ ಉದ್ಯೋಗಿಯಾಗಿರುವ ಪತ್ನಿ ಪ್ರತಿಭಾ ಜೊತೆಯಾಗಿ ಸದ್ಯ 30 ಎಕರೆ ಪ್ರದೇಶದಲ್ಲಿ ಗುಲಾಬಿ ಬೆಳೆಯುತ್ತಾ ಲಕ್ಷಾಂತರ ರೂಪಾಯಿ ಆದಾಯ ಗಳಿಕೆ ಮಾಡ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ನಷ್ಟ ಅನ್ನೋದನ್ನೇ ಕಂಡಿಲ್ವಂತೆ. ಹೂವಿನ ತೋಟವನ್ನ ನಿರ್ವಹಣೆ ಮಾಡಲು 250ಕ್ಕೂ ಹೆಚ್ಚು ಜನರಿದ್ದು ತಮ್ಮ ಶ್ರಮಕ್ಕೂ ನಿರೀಕ್ಷೆಗೂ ಮೀರಿದ ಲಾಭವನ್ನ ಗಳಿಸುತ್ತಿದ್ದಾರೆ. ಇವರು ವರ್ಷ ಪೂರ್ತಿ ಗುಲಾಬಿ ಹೂವನ್ನ ಬೆಳೆದು ಪ್ಯಾಕ್ ಮಾಡಿ 6 ರೂಪಾಯಿಯಂತೆ ಮಾರಾಟ ಮಾಡುತ್ತಾ ಲಕ್ಷ ಸಂಪಾದನೆ ಮಾಡುತ್ತಿದ್ದಾರೆ. ನಾವು ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. 2015 ಸ್ಟಾರ್ಟ್ ಮಾಡಿದ್ವಿ. ನಾವು ಸ್ಟಾರ್ಟ್ ಮಾಡಿದಾಗ 1 ಹೆಕ್ಟೇರ್ ಇತ್ತು, ಅಂದ್ರೆ 2.5 ಎಕರೆ ಇತ್ತು. ಗ್ರಾಜುಯಲಿ ಇನ್ಕ್ರೀಸ್ ಮಾಡಿ ನಾವು ಇವತ್ತು 28 ಎಕರೆ ಪಾಲಿಹೌಸ್ ಇದೆ, ಮತ್ತೆ ಒಂದು ದೊಡ್ಡ ಕೋಲ್ಡ್ ರೂಮ್ ಇದೆ. ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ಫಸ್ಟು ಹೊಸ ಬಿಸ್ನೆಸ್ ಅದು, ಸೊ ಟ್ರಯಲ್ ಮಾಡೋಣ ಅಂತ ಹೇಳ್ಬಿಟ್ಟು 1 ಹೆಕ್ಟೇರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಕಂಫರ್ಟಬಲ್ ಅನಿಸ್ತು, ಹಂಗಾಗಿ ಎವ್ರಿ ಇಯರ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇವತ್ತು 28 ಎಕರೆ ಆಗಿದೆ. ನಾವು ಇದನ್ನ 2 ಮೇಜರ್ ಮಾರ್ಕೆಟ್ ಇದೆ ನಮಗೆ. ಇನ್ನು ಕೋಲಾರದ ಗುಲಾಬಿ ಹೂವಿಗೆ ದೇಶ ವಿದೇಶಗಳಲ್ಲೂ ಬಹು ಬೇಡಿಕೆ ಇದೆ. ಪ್ರತಿ ವರ್ಷ ಫೆಬ್ರವರಿ ಬಂತಂದ್ರೆ ಗುಲಾಬಿ ಹೂವಿಗೆ ಎಲ್ಲಿಲ್ಲದ ಬೇಡಿಕೆಯಂತೆ. ರೋಸಸ್ ನಾವು ಗ್ರೀನ್ ಹೌಸ್ ಅಲ್ಲಿ ಬೆಳಿತೀವಿ. ಬೆಳೆದು ಪ್ಯಾಕಿಂಗ್ ಮಾಡಿ ವಿತಿನ್ ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಐಫ್ಯಾಬ್ ಅಂತ ಐಫ್ಯಾಬ್ಗೆ ಕೊಡ್ತಾರೆ. ಅದು ಬಿಟ್ಟು ಬೇರೆ ಬೈಯರ್ಸ್ ಇರ್ತಾರೆ, ಬೈಯರ್ಸ್ಗೂ ಕೊಡ್ತಾರೆ. ಮತ್ತೆ ಬೇರೆ ಸ್ಟೇಟ್ಸ್ ಕೂಡ ಹೋಗುತ್ತೆ, ಡೆಲ್ಲಿ, ಚೆನ್ನೈ, ಕಲ್ಕಟ್ಟ ಆ ಥರ ಬೇರೆ ಸ್ಟೇಟ್ಸ್ಗೆ ಹೋಗುತ್ತೆ. ಮತ್ತೆ ಸೀಸನಲ್ ಟೈಮಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಇದು ಫ್ಲವರ್ಸ್. ಮುದ್ದಾದ ಮನಸ್ಸುಗಳ ಬೆಸೆಯುವ ಗುಲಾಬಿ ರೈತರ ಬದುಕನ್ನೇ ಹೂವಾಗಿಸಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಹೃದಯಗಳ ನಡುವೆ ಹುಟ್ಟುವ ಪ್ರೀತಿಯಾದರೂ ಪ್ರೇಮಿಯ ಜೊತೆಗೆ ಧೈರ್ಯವಾಗಿ ನಿಲ್ಲುವ ಪ್ರೇಮ ಸಾಧನ. ಬರೀ ಪ್ರೇಮಿಗಳಿಗಷ್ಟೇ ಅಲ್ಲ, ಭರತನಾಡಿನ ರೈತರಿಗೂ ಕೋಟ್ಯಾಂತರ ರೂಪಾಯಿ ಆದಾಯ ಮಾಡಿಕೊಡುತ್ತಾ 100 ಕುಟುಂಬಗಳಿಗೆ ಉದ್ಯೋಗ ನೀಡಿರುವ ಸ್ಪೆಷಲ್ ಹೂವಿನ ಕಥೆ ಇದು. ಹೂಗಳಿಗೆ ಮನಸೋಲದವರೇ ಇಲ್ಲ. ಅದರಲ್ಲೂ ಗುಲಾಬಿ, ಕೆಂಗುಲಾಬಿ ಹೂಗಳಂದ್ರೆ ಎಲ್ಲಿಲ್ಲದ ಬೇಡಿಕೆ. ಇನ್ನೇನು ಪ್ರೇಮಿಗಳ ದಿನ ಹತ್ತಿರ ಬರ್ತಿದ್ದು ಗುಲಾಬಿ ಹೂಗಳಿಗೆ ಭಾರಿ ಡಿಮ್ಯಾಂಡ್. ರೈತರ ಬದುಕನ್ನೇ ಬದಲಾಯಿಸಿದ ಗುಲಾಬಿ ಕೃಷಿ. ಗುಲಾಬಿ ಕೃಷಿ ಮಾಡಿ ಲಕ್ಷ ಆದಾಯ ಗಳಿಕೆ. ಇಲ್ಲಿ ಕಾಲಿಟ್ರೆ ಹೂಗಳೇ ಬಂದವರನ್ನ ಸ್ವಾಗತಿಸ್ತವೆ. ಹಚ್ಚ ಹಸಿರಿನ ಗಿಡಗಳಲ್ಲಿನ ಗುಲಾಬಿ ಹೂಗಳು ನೋಡುಗರನ್ನ ಆಕರ್ಷಿಸ್ತವೆ. ಕೋಲಾರ ಜಿಲ್ಲೆ ಮುಳಬಾಗಿಲು ಹೊರವಲಯದಲ್ಲಿ ಪವನ್ ಕುಮಾರ್ ಹಾಗೂ ಪ್ರತಿಭಾ ದಂಪತಿಗಳು ಮಾಡಿರುವ ಗುಲಾಬಿ ಕೃಷಿ ಇದು. ಪಾಲಿ ಹೌಸ್ನಲ್ಲಿ 10ಕ್ಕೂ ಹೆಚ್ಚು ತಳಿಯ ಚೆಂದದ ಕೆಂಪು ಗುಲಾಬಿ ಹೂಗಳನ್ನ ಈ ದಂಪತಿ ಬೆಳೆದಿದ್ದಾರೆ. ಹಲವು ರೈತರ ಕಷ್ಟಗಳನ್ನ ಹರಿತ ಪವನ್ ಕುಮಾರ್ ಹಾಗೂ ಪ್ರತಿಭಾ ದಂಪತಿ ಧೈರ್ಯ ಮಾಡಿ ಗುಲಾಬಿ ಹೂ ಬೆಳೆಯಲು ಶುರು ಮಾಡಿದ್ರು. ಆದ್ರೀಗ ಗುಲಾಬಿ ಹೂ ಈ ರೈತರ ಬದುಕನ್ನೇ ಬದಲಾಯಿಸಿದೆ. ಪದವೀಧರ ಪತಿ ಪವನ್ ಕುಮಾರ್ ಜೊತೆಗೆ ಐಟಿ ಉದ್ಯೋಗಿಯಾಗಿರುವ ಪತ್ನಿ ಪ್ರತಿಭಾ ಜೊತೆಯಾಗಿ ಸದ್ಯ 30 ಎಕರೆ ಪ್ರದೇಶದಲ್ಲಿ ಗುಲಾಬಿ ಬೆಳೆಯುತ್ತಾ ಲಕ್ಷಾಂತರ ರೂಪಾಯಿ ಆದಾಯ ಗಳಿಕೆ ಮಾಡ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ನಷ್ಟ ಅನ್ನೋದನ್ನೇ ಕಂಡಿಲ್ವಂತೆ. ಹೂವಿನ ತೋಟವನ್ನ ನಿರ್ವಹಣೆ ಮಾಡಲು 250ಕ್ಕೂ ಹೆಚ್ಚು ಜನರಿದ್ದು ತಮ್ಮ ಶ್ರಮಕ್ಕೂ ನಿರೀಕ್ಷೆಗೂ ಮೀರಿದ ಲಾಭವನ್ನ ಗಳಿಸುತ್ತಿದ್ದಾರೆ. ಇವರು ವರ್ಷ ಪೂರ್ತಿ ಗುಲಾಬಿ ಹೂವನ್ನ ಬೆಳೆದು ಪ್ಯಾಕ್ ಮಾಡಿ 6 ರೂಪಾಯಿಯಂತೆ ಮಾರಾಟ ಮಾಡುತ್ತಾ ಲಕ್ಷ ಸಂಪಾದನೆ ಮಾಡುತ್ತಿದ್ದಾರೆ. ನಾವು ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. 2015 ಸ್ಟಾರ್ಟ್ ಮಾಡಿದ್ವಿ. ನಾವು ಸ್ಟಾರ್ಟ್ ಮಾಡಿದಾಗ 1 ಹೆಕ್ಟೇರ್ ಇತ್ತು, ಅಂದ್ರೆ 2.5 ಎಕರೆ ಇತ್ತು. ಗ್ರಾಜುಯಲಿ ಇನ್ಕ್ರೀಸ್ ಮಾಡಿ ನಾವು ಇವತ್ತು 28 ಎಕರೆ ಪಾಲಿಹೌಸ್ ಇದೆ, ಮತ್ತೆ ಒಂದು ದೊಡ್ಡ ಕೋಲ್ಡ್ ರೂಮ್ ಇದೆ. ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ಫಸ್ಟು ಹೊಸ ಬಿಸ್ನೆಸ್ ಅದು, ಸೊ ಟ್ರಯಲ್ ಮಾಡೋಣ ಅಂತ ಹೇಳ್ಬಿಟ್ಟು 1 ಹೆಕ್ಟೇರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಕಂಫರ್ಟಬಲ್ ಅನಿಸ್ತು, ಹಂಗಾಗಿ ಎವ್ರಿ ಇಯರ್ ಎಕ್ಸ್ಪ್ಯಾಂಡ್ ಮಾಡ್ತಾ ಇವತ್ತು 28 ಎಕರೆ ಆಗಿದೆ. ನಾವು ಇದನ್ನ 2 ಮೇಜರ್ ಮಾರ್ಕೆಟ್ ಇದೆ ನಮಗೆ. ಇನ್ನು ಕೋಲಾರದ ಗುಲಾಬಿ ಹೂವಿಗೆ ದೇಶ ವಿದೇಶಗಳಲ್ಲೂ ಬಹು ಬೇಡಿಕೆ ಇದೆ. ಪ್ರತಿ ವರ್ಷ ಫೆಬ್ರವರಿ ಬಂತಂದ್ರೆ ಗುಲಾಬಿ ಹೂವಿಗೆ ಎಲ್ಲಿಲ್ಲದ ಬೇಡಿಕೆಯಂತೆ. ರೋಸಸ್ ನಾವು ಗ್ರೀನ್ ಹೌಸ್ ಅಲ್ಲಿ ಬೆಳಿತೀವಿ. ಬೆಳೆದು ಪ್ಯಾಕಿಂಗ್ ಮಾಡಿ ವಿತಿನ್ ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಐಫ್ಯಾಬ್ ಅಂತ ಐಫ್ಯಾಬ್ಗೆ ಕೊಡ್ತಾರೆ. ಅದು ಬಿಟ್ಟು ಬೇರೆ ಬೈಯರ್ಸ್ ಇರ್ತಾರೆ, ಬೈಯರ್ಸ್ಗೂ ಕೊಡ್ತಾರೆ. ಮತ್ತೆ ಬೇರೆ ಸ್ಟೇಟ್ಸ್ ಕೂಡ ಹೋಗುತ್ತೆ, ಡೆಲ್ಲಿ, ಚೆನ್ನೈ, ಕಲ್ಕಟ್ಟ ಆ ಥರ ಬೇರೆ ಸ್ಟೇಟ್ಸ್ಗೆ ಹೋಗುತ್ತೆ. ಮತ್ತೆ ಸೀಸನಲ್ ಟೈಮಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಇದು ಫ್ಲವರ್ಸ್. ಮುದ್ದಾದ ಮನಸ್ಸುಗಳ ಬೆಸೆಯುವ ಗುಲಾಬಿ ರೈತರ ಬದುಕನ್ನೇ ಹೂವಾಗಿಸಿದೆ.
ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.